ಧಾರವಾಡ ನಗರದ ಜುಬ್ಲಿ ವೃತ್ತ ಕಳೆದ 3.5 ಗಂಟೆಗಳಿಂದ ಅಕ್ಷರಶಃ ಸ್ತಬ್ಧವಾಗಿತ್ತು. ವಿದ್ಯಾರ್ಥಿಗಳ ಹೋರಾಟ ಜುಬ್ಲಿ ವೃತ್ತದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆದರೆ ಇದೀಗ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಮುಗಿಸಿ ಇದೀಗ ಅವರೆಲ್ಲರನ್ನು ಕೂಡ ಮನೆಗೆ ಕಳಿಸುವಂಥದ್ದು ಪೊಲೀಸರು. ಹೀಗಾಗಿ ಇದೀಗ ಮತ್ತೆ ಜುಬ್ಲಿ ವೃತ್ತ ಸಹಜ ಸ್ಥಿತಿಗೆ ಮರಳಿರುವಂಥದ್ದು. ಇದೀಗ ನಾನು ಜುಬ್ಲಿ ವೃತ್ತದಲ್ಲಿದ್ದೇನೆ. ಪೊಲೀಸರು ಅನೇಕರನ್ನ ವಶಕ್ಕೆ ಪಡೆದುಕೊಂಡ್ರು. ನಂತರ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ಮನೆಗೆ ಕಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಕಳೆದ 3.5 ಗಂಟೆಗಳಿಂದ ಅಂದ್ರೆ 1 ಗಂಟೆಗೆ ಜುಬ್ಲಿ ವೃತ್ತಕ್ಕೆ ನುಗ್ಗಿದಂತ ಸಾವಿರಾರು ವಿದ್ಯಾರ್ಥಿಗಳು ಈ ಜುಬ್ಲಿ ವೃತ್ತವನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. 3.5 ಗಂಟೆಗಳ ಕಾಲ ಇದೇ ವೃತ್ತದಲ್ಲಿ ಕುಂತು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 3.5 ಗಂಟೆಗಳ ನಂತರ ಇದೀಗ ಪೊಲೀಸರು ಅವರೆಲ್ಲರನ್ನು ಕೂಡ ಕಳುಹಿಸಿರುವಂತದ್ದು, ಚದುರಿಸಿರುವಂತದ್ದು. ಹೀಗಾಗಿ ಮತ್ತೆ ಜುಬ್ಲಿ ವೃತ್ತದಲ್ಲಿ ಸಹಜ ಸ್ಥಿತಿಯಾಗಿರುವಂತದ್ದು. 3.5 ಗಂಟೆಗಳಿಂದ ಕೂಡ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತವಾಗಿತ್ತು. ಯಾವೆಲ್ಲ ವಾಹನಗಳನ್ನ ಕೂಡ ಇಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಿರಲಿಲ್ಲ. ಜನಸಂಚಾರಕ್ಕೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ವಿದ್ಯಾರ್ಥಿಗಳನ್ನ ಮನೆಗೆ ಕಳಿಸುವಂತಂದ್ರೆ ಅವರವರ PGಗಳಿಗೆ ಅವರವರ ರೂಮ್ಗಳಿಗೆ ಕಳಿಸುವಂತ ಒಂದು ಕೆಲಸವನ್ನ ಇಲ್ಲಿನ ಪೊಲೀಸರು ಮಾಡಿರುವಂತದ್ದು. ಕೆಲವರನ್ನ ವಶಕ್ಕೆ ಪಡೆದುಕೊಂಡು, ಯಾಕಂತಂದ್ರೆ 4 ಗಂಟೆವರೆಗೆ ಮಾತ್ರ ಪ್ರತಿಭಟನೆಗೆ ಒಂದು ಅವಕಾಶ ಇತ್ತು. ಆದರೆ 4 ಗಂಟೆ ನಂತರ ಇದೀಗ ಪೊಲೀಸರು ಪ್ರತಿಯೊಬ್ಬರನ್ನ ಕಳಿಸಿರುವಂತದ್ದು. ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಅವರ ಮನವೊಲಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಮಾತಿಗೆ ಯಾವುದೇ ಒಂದೊಂದು ಸ್ಪಂದನೆಯನ್ನ ಕೂಡ ವ್ಯಕ್ತಪಡಿಸಿರಲಿಲ್ಲ. ಹೀಗಾಗಿ ಪೊಲೀಸರು ಅನಿವಾರ್ಯವಾಗಿ ಇದೀಗ ಎಲ್ಲ ವಿದ್ಯಾರ್ಥಿಗಳನ್ನ ಚದುರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ಧಾರವಾಡ ಜುಬ್ಲಿ ವೃತ್ತ ಸಹಜ ಸ್ಥಿತಿಗೆ ಮಾಡ್ತಿರುವಂಥದ್ದು. ವಾಹನಗಳ ಸಂಚಾರ ಆರಂಭವಾಗಿದೆ. ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಇದ್ದಂಥ ಶಾಲಾ ಕಾಲೇಜಿಗಂತ ವಿದ್ಯಾರ್ಥಿಗಳು ಇದೀಗ ಮತ್ತೆ ತಮ್ಮ ಮನೆಗಳಿಗೆ ಹೋಗ್ತಾ ಇರುವಂಥದ್ದು. ಪ್ರತಿಯೊಂದು ಎಲ್ಲ ರೀತಿಯಿಂದ ವಾಹನಗಳ ಸಂಚಾರ ಇದೀಗ ಆರಂಭವಾಗಿ ಜುಬ್ಲಿ ವೃತ್ತ ಮತ್ತೆ ಸಹಜ ಸ್ಥಿತಿಗೆ ಮರಳಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಂಜಯ್, TV9 ಧಾರವಾಡ.